ಆಲ್ ಎಲ್ಲರೂ ಹೇಗಿದ್ದೀರಾ? ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ, ನನ್ನ ಬೆಳಗಿನ ದಿನಚರಿ ಯಾವ ರೀತಿ ಇರುತ್ತೆ ಅಂತ ದಿಸ್ ಇಸ್ ಮೈ ಫೇವ್ರೆಟ್ ಒಂಥರ ಡೇ ಆಗ್ಬಿಟ್ಟಿರುತ್ತೆ. ಬೆಳಗ್ಗೆ ಈ ಒಂದು ಸೆಲ್ಫ್ ಕೇರ್ ರೊಟೀನ್‌ಗೆ ನಾನು ತುಂಬಾ ಕ್ರೇವ್ ಮಾಡ್ತಿರ್ತೀನಿ. ಪ್ರತಿದಿನ ಇದೇ ರೀತಿ ಇರೋದಿಲ್ಲ. ವಾರದಲ್ಲಿ 2 ರಿಂದ 3 ದಿನ ಈ ರೀತಿ ಇರತ್ತೆ. ಯಾವ ರೀತಿ ಅಂತ ನಾನು ತೋರಿಸ್ತೀನಿ. ತುಂಬಾ ಇಷ್ಟವಾದಂತಹ ಒಂದು ಬೆಳಗಿನ ದಿನಚರಿ ನಂದು ಇದು. ಬೆಡ್ ಲೈಟ್ ಆನ್ ಆಗಿರುತ್ತೆ. ಲಿಟಲ್ ಎ ಮತ್ತೆ ಅದಿತಿನ ಪ್ರೀತಿ ಮಾಡಿ, ಮುದ್ದು ಮಾಡಿ, ಸೆಲ್ಫ್ ಟಾಕ್ ಎಲ್ಲ ಮಾಡಿ, ಆಚೆ ಹೋಗಿ ದೇವ್ರ ಮುಖ ನೋಡಿ, ದೇವರಿಗೆ ಕೈ ಮುಗಿದು, ದಿಸ್ ಇಸ್ ದ ಪೀಸ್‌ಫುಲ್ ಟೈಮ್ ಆಫ್ ದ ಡೇ. ತುಂಬಾ ಒಂದು ಖುಷಿ ನೀಡುವಂತಹ ದಿನ ನಂದು ಇದು. ಬೆಳಗ್ಗೆ ಈ ರೀತಿ ಸ್ಟಾರ್ಟ್ ಆದಾಗ ನನ್ನ ಡೇ ತುಂಬಾ ಚೆನ್ನಾಗಿರುತ್ತೆ. 6 ಗಂಟೆ ಆಗಿದೆ. ಆಚೆಗಡೆ ಎಷ್ಟು ಚೆನ್ನಾಗಿ ಚಿಲ್ಡ್ ಎನ್ವೈರ್ನ್ಮೆಂಟ್ ಇತ್ತು ಗೊತ್ತಾ? ಏನೋ ಒಂಥರ ಸೈಕ್ಲೋನ್ ಎಫೆಕ್ಟ್ ಅಲ್ಲ, ಒಂದು 3, 4 ಡೇಸಿಂದ ಚಿಲ್ಡ್ ಆಗಿದೆ. ಒಂಥರ ಕೋಸಿ ಆಗಿದೆ. ಬೇಗ ಎದ್ದೇಳೋದಕ್ಕೆ ಮನ್ಸಾಗಲ್ಲ. ಬಟ್ ಸ್ಟಿಲ್ ಈ ಒಂದು ಸೆಲ್ಫ್ ಕೇರ್‌ಗೋಸ್ಕರ ನಾನ್ ಎದ್ದೇಳ್ತೀನಿ. ನಮ್ಮೆಲ್ಲಾರ್ದುನು ಇದೇ ರೀತಿ ಆಗ್ಬಿಟ್ಟಿರುತ್ತೆ. ಮಕ್ಳಾದ್ಮೇಲೆ ನಮ್ಮ ಸೆಲ್ಫ್ ಟೈಮ್‌ಗೆ ನಾವು ಟೈಮ್ ಕೊಡೋದೇ ಇಲ್ಲ. ಇನಿಷಿಯಲಿ ನಂದು ಹಾಗೆ ಆಗಿತ್ತು. ಕಂಪ್ಲೀಟ್ ಪ್ಯಾಕ್ಡ್ ಆಗ್ಬಿಟ್ಟಿದ್ದೆ ಇಬ್ರು ಜೊತೆಗೆ. ನನಗ್ ತುಂಬಾ ಸ್ಟ್ರೆಸ್ಡ್ ಔಟ್ ಆಗ್ತಿತ್ತು. ಒಂಥರ ಸಖತ್ ಕಷ್ಟ ಆಗ್ತಿತ್ತು. ಆಫ್ಟರ್ ಸಮ್ ಪಾಯಿಂಟ್ ಆಫ್ ಟೈಮ್ ನಾನು ಈ ಒಂದು ಸೆಲ್ಫ್ ಟೈಮ್‌ನ ತಗೊಳ್ಳೋದಕ್ಕೆ ಶುರು ಮಾಡಿದಾಗ ಸಖತ್ ರಿಲೀಫ್ ಅನ್ಸತ್ತೆ. ಡೆಫಿನಿಟ್ಲಿ ಎಲ್ಲ ಅಮ್ಮಂದಿರಿಗೂ ಸೆಲ್ಫ್ ಟೈಮ್ ಬೇಕು. ಸೆಲ್ಫ್ ಟೈಮ್ ಅನ್ನೋದು ಡೆಫಿನೆಟ್ಲಿ ನಾಟ್ ಆಲ್ ದ ಟೈಮ್ ಒಂಥರ ಫ್ಯಾನ್ಸಿ ಆಗಿರೋದಿಲ್ಲ. ಎಲ್ಲೋ ಹೊರಗಡೆ ಹೋಗ್ಬೇಕು, ಔಟಿಂಗ್ ಹೋಗ್ಬೇಕು, ಶಾಪಿಂಗ್ ಹೋಗ್ಬೇಕು. ಅದು ಮಾಡ್ಬೋದು, ಮಾಡಕ್ಕಾಗಲ್ಲ ಅಂತ ಅಲ್ಲ. ಬಟ್ ಸ್ಟಿಲ್ ಈ ಬೇಸಿಕ್‌ನ ಮಾಡ್ಕೊಂಡ್ರೆ ಐ ಥಿಂಕ್ ವಿ ಕ್ಯಾನ್ ಗೋ ಟು ದ ನೆಕ್ಸ್ಟ್ ಸ್ಟೆಪ್ ಅಂತ ನನ್ಗನ್ಸುತ್ತೆ. ಕೂದ್ಲು ಇವಾಗ ಆಬ್ವಿಯಸ್ಲಿ ಉದುರುತ್ತೆ ಅಲ್ಲ, ನಂದು ಅದೇ ಸ್ಟೇಜಲ್ಲಿದೆ. ಬೆಳಗ್ಗೆನೆ ಜಸ್ಟು ತಲೆ ಕಂಪ್ಲೀಟ್ ಆಗಿ ಬಗ್ಸಿ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಾಗತ್ತೆ ಆ ರೀತಿ ಬಗ್ಸೋದ್ರಿಂದ. ಆ ರೀತಿ ಮಾಡ್ತೀನಿ ಆ್ಯಂಡ್ ಟೋನರ್‌ನ ಅಪ್ಲೈ ಮಾಡ್ಕೊಂಡು, ಲಿಪ್ ಕೇರ್‌ನ ಅಪ್ಲೈ ಮಾಡ್ಕೊಳ್ತೀನಿ. ನನಗೆ ಲಿಪ್ ಕೇರ್ ಅಂತಂದ್ರೆ ತುಂಬಾ ಇಷ್ಟ. ಲಿಪ್ ಬಾಮ್‌ನ ಅಪ್ಲೈ ಮಾಡ್ಕೊಳ್ತೀನಿ. ಲಿಪ್ ಕೇರ್ ಮಾಡೋದ್ರಿಂದ ತುಂಬಾ ಒಳ್ಳೇದು. ಇವಾಗ ನಮ್ಗೆ ತುಂಬಾ ಡಿಫರೆಂಟ್ ಸ್ಕಿನ್ ಇಶ್ಯೂಸ್ ಆಗ್ತಿರುತ್ತೆ. ಚಾಪ್ ಲಿಪ್ಸ್ ಎಲ್ಲ ಆಗ್ತಿರುತ್ತೆ. ಇದೆಲ್ಲ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ. ಈ ಲಿಪ್ ಕೇರ್ ಅಂತೂ ಯು ಮಸ್ಟ್ ಬೈ. ನೀವು ಪ್ರೆಗ್ನೆಂಟ್ ಆಗಿದ್ರೆ ಅಥವಾ ಬ್ರೆಸ್ಟ್ ಫೀಡಿಂಗ್ ಮಾಮ್ ಆಗಿದ್ರೆ ತುಂಬಾ ಯೋಚನೆ ಮಾಡಿ ನಾವು ಪ್ರಾಡಕ್ಟ್ಸ್‌ನ ಸೆಲೆಕ್ಟ್ ಮಾಡ್ಬೇಕು. ಅದ್ರಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ ಅಂತಂದ್ರೆ ನಮ್ಮ ಮಗುಗುನು ತೊಂದ್ರೆ ಆಗುತ್ತೆ. ಯಾಕಂತಂದ್ರೆ ಅವಾಗ ಮುತ್ತು ಕೊಡ್ತಾನೆ ಇರ್ತೀವಲ್ಲ, ದಿನಕ್ಕಿಲ್ಲ ಅಂದ್ರೂ ತುಂಬಾ ಸಲ ಮುತ್ತು ಕೊಡ್ತೀವಿ ಮಗುಗೆ. ಸೊ ಈ ಲಿಪ್ ಕೇರ್ ಇಸ್ ದ ಬೆಸ್ಟ್ ಅಂತ ಹೇಳ್ಬೋದು. ನಾನು ಇದನ್ನ 2012 ಇಂದ ಯೂಸ್ ಮಾಡ್ತಿದ್ದೀನಿ. ಈ ಲಿಂಕ್‌ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇಟ್ಸ್ ಅನ್ ಆಯುರ್ವೇದಿಕ್ ಒನ್. ಬಯೋಟಿಕ್ ಬ್ರ್ಯಾಂಡ್‌ದು. ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಪೆನಿಟ್ರೇಟ್ ಆಗುತ್ತೆ ನಮ್ಮ ಸ್ಕಿನ್‌ಗೆ ಅಂತಂದ್ರೆ, ಯಾವುದೇ ರೀತಿ ಹೆವಿ ಡಾರ್ಕ್ ಟಿಂಟ್ ಎಲ್ಲ ಇಲ್ಲ ಲಿಪ್‌ಗೆ. ಏನೋ ಒಂಥರ ಲಿಪ್‌ಸ್ಟಿಕ್ ಹಚ್ಕೊಂಡಿದ್ದಾರೆ ಅಂತ ಅನ್ಸೋದೇ ಇಲ್ಲ. ಇಟ್ಸ್ ಮೈ ಆಲ್ ಟೈಮ್ ಗೋ ಟು. ದಿನಕ್ಕಿಲ್ಲ ಅಂದ್ರೂ ಒಂದು 5, 6 ಸಲ ಹಚ್ಕೊಳ್ತಾ ಇರ್ತೀನಿ. ಅದಾದ್ಮೇಲೆ ತುಂಬಾ ಒಂಥರ ವಾತಾವರಣ ಕೋಸಿ ಆಗಿದೆ ಅಲ್ವಾ? ಅದಕ್ಕೋಸ್ಕರ ತಲೆಗೆ ಬಟ್ಟೆ ಕಟ್ಟಿ, ಹತ್ತಿ ಇಟ್ಕೊಂಡು ಸಾಕ್ಸ್ ಆಬ್ವಿಯಸ್ಲಿ ಯಾವಾಗ್ಲೂ ಹಾಕೇ ಇರ್ತೀನಿ. ನಾನು ಸ್ಪೆಷಲ್ ಎಜುಕೇಟರ್ ಅಂಡ್ ಥೆರಪಿಸ್ಟ್ ಆಗಿರೋದ್ರಿಂದ ಪೇರೆಂಟ್ಸ್‌ಗಳಿಗೆ ಆನ್‌ಲೈನಲ್ಲಿ ಥೆರಪಿ ತಗೊಳ್ತೀನಿ. ನಾನು ಬೆಳಗ್ಗೆ ಸ್ಲಾಟ್ಸ್ ಕೊಟ್ಟಿರ್ತೀನಿ ಕೆಲವರಿಗೆ ಈವ್ನಿಂಗ್ ಸ್ಲಾಟ್ಸ್‌ನ ಕೊಟ್ಟಿರ್ತೀನಿ. ಡಿಪೆಂಡ್ಸ್ ಆನ್ ಮೈ ಸ್ಲಾಟ್ ಆ್ಯಂಡ್ ಅವರ ಒಂದು ಟೈಮ್‌ಗೆ ಡಿಪೆಂಡ್ ಆಗಿರುತ್ತೆ. ಇವತ್ತು ನಾನು ನಿಮ್ಮ ಜೊತೆ ವ್ಲಾಗ್‌ನ ಶೇರ್ ಮಾಡ್ತಿದ್ದೀನಲ್ಲ, ಅವತ್ತು ನನಗೆ ಬೆಳಗ್ಗೆ ಸ್ಲಾಟ್ ಇರಲಿಲ್ಲ. ಅದಕ್ಕೋಸ್ಕರ ಎನಿವೇ ನನಗೆ ಬೆಳಗ್ಗೆ ಸ್ಲಾಟ್ ಇಲ್ಲ ಅಂತಂದ್ರೆ ಈ ರೊಟೀನ್ ನನಗೆ ತುಂಬಾ ಇಷ್ಟ. ನಿಜ ಹೇಳ್ಬೇಕು ಅಂತಂದ್ರೆ ನಂಗಿಬ್ರು ಮಕ್ಳಾದ್ಮೇಲೆ ತುಂಬಾ ಸ್ಟ್ರೆಸ್ಡ್ ಔಟ್ ಆಗ್ಬಿಟ್ಟಿದ್ದೆ. ಒಂಥರ ನನ್ನನ್ನ ನಾನು ಕಳ್ಕೊಂಡ್ಬಿಟ್ಟಿದ್ದೆ ಅಂತ ಅನ್ನಿಸ್ಬಿಡ್ತು. ಮಕ್ಳನ್ನೋದು ಬರ್ಡನ್ ಅಲ್ಲ. ನಮಗೆ ಸೆಲ್ಫ್ ಟೈಮ್ ಸಿಗದೇ ಇದ್ದಾಗ ಆ ಬರ್ಡನ್‌ನ ಆಬ್ವಿಯಸ್ಲಿ ಮಕ್ಳ ಮೇಲೆ ಹಾಕೇ ಹಾಕ್ತೀವಿ ಅಲ್ವಾ? ಸೊ ಆ ರೀತಿ ಆಗಿತ್ತು. ಬಟ್ ಆಫ್ಟರ್ ಐ ಫೌಂಡ್ ಮೈ ಸೆಲ್ಫ್ ನನಗೆ ಖುಷಿ ನೀಡುವಂತಹ ಕೆಲ್ಸಗಳನ್ನ ನಾನ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಸೂರ್ಯ ಬಂದಿದ್ರು. ಒಂಥರ ನೋಡೋದಕ್ಕೆ ವಾತಾವರಣ ತುಂಬಾ ಚೆನ್ನಾಗಿದೆ. ನಮ್ಮ ಮನೆ ಎದುರುಗಡೆನೆ ಒಂಥರ ಸ್ವಲ್ಪ ಫಾರೆಸ್ಟ್ ರೀತಿ ಇದೆ. ನವಿಲು ಬರ್ತಾ ಇರುತ್ತೆ ಅವಾಗವಾಗ. ಅಬ್ಬಾ! ಅಮೇಜಿಂಗ್ ಫೀಲಿಂಗ್. ಎಲ್ಲೂ ಏನೂ ಬೇಡ ಅಂತ ಅನ್ಸುತ್ತೆ. ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ. ರಿಸರ್ಚ್ ಏನ್ ಹೇಳುತ್ತೆ ಗೊತ್ತಾ? ಆಫ್ಟರ್ ಬೇಬೀಸ್ ಅಮ್ಮಂದಿರು ತಮ್ಮ ಸೆಲ್ಫ್ ಟೈಮ್‌ನ ಕೊಟ್ಕೊಳ್ಳಲ್ಲ. ಮಕ್ಳಿಗೇನೆ ಇನ್ವೆಸ್ಟ್ ಮಾಡ್ತಾರೆ. ಅವರ ಟೈಮ್, ಅವರ ಸೆಲ್ಫ್ ಕೇರ್‌ನ ಬಿಟ್ಟು ಮಕ್ಳಿಗೆ ಕೇರ್ ಮಾಡೋದಕ್ಕೆ ಹೋಗ್ತಾರೆ. ಅಯ್ಯೋ ಬಿಡು ಮಗು ಆದ್ಮೇಲೆ ನಾನೇನ್ ರೆಡಿ ಆಗೋದು? ಅಯ್ಯೋ ಬಿಡು ಮಗು ಆದ್ಮೇಲೆ ನಂದೇನು? ಈ ರೀತಿ ಯೋಚನೆ ಮಾಡಿ ಎಷ್ಟೋ ಒಂದು ಅಮ್ಮಂದಿರಿಗೆ ತುಂಬಾ ಫ್ರಸ್ಟ್ರೇಷನ್ ಆಗಿ ಮಕ್ಳ ಮೇಲೆ ಆ ಫ್ರಸ್ಟ್ರೇಷನ್‌ನ ತೋರಿಸ್ಕೊಳ್ತಾರೆ. ಅದು ಫ್ಯಾಮಿಲಿ ಮೇಲೆ ಅಫೆಕ್ಟ್ ಆಗತ್ತೆ. ಗಂಡ ಹೆಂಡತಿ ಮೇಲೂನು ಅಫೆಕ್ಟ್ ಆಗತ್ತೆ. ದಯವಿಟ್ಟು ಆ ರೀತಿ ನೀವು ಮಾಡ್ತಿದ್ರೆ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಬಿಸಿನೀರನ್ನ ಕುಡಿದು ಸ್ವಲ್ಪ ವಾಕಿಂಗ್‌ನ ಮಾಡಿ, ಸ್ಟ್ರೆಚಿಂಗ್ ಎಕ್ಸರ್ಸೈಸಸ್‌ನ ಮಾಡ್ತೀನಿ.
ನನ್ನ ಒಂದು ಬಾಡಿ ಕಂಡೀಷನಲ್ಲಿ ಬೇಗ ನಾನು ವೆಯ್ಟ್ ಲಾಸ್ ಆಗ್ಬಿಡ್ತೀನಿ ಆಫ್ಟರ್ ಡೆಲಿವರಿ. ಜಸ್ಟ್ ಸಿಂಪಲ್ ಎಕ್ಸರ್ಸೈಸಸ್ ಬೆಳಗ್ಗೆಯಿಂದ ಸಂಜೆವರೆಗೂ ಆಕ್ಟಿವ್ ಆಗಿರ್ಬೇಕಲ್ವಾ? ಸೊ ಬಾಡಿನ ಸ್ವಲ್ಪ ಸ್ಟ್ರೆಚ್ ಮಾಡಿ ಇವಾಗ ನಾನು ಅಡುಗೆ ಮನೆಗೆ ಬಂದೆ. ಮೆಂತ್ಯ ಕಾಳುಗಳನ್ನ ನೆನೆ ಹಾಕಿದ್ದೀನಿ. ಆ ಮೆಂತ್ಯ ಕಾಳನ್ನ ನೀರನ್ನ ಕುಡಿತಾ ಇದ್ದೀನಿ. ಇವತ್ತು ಒಂದು ಬ್ರೆಸ್ಟ್ ಮಿಲ್ಕ್‌ಗೆ ಇನ್ಕ್ರೀಸ್ ಆಗುವಂತಹ ಒಂದು ಡ್ರಿಂಕ್‌ನ ಮಾಡ್ಕೊಂಡು ಕುಡಿಯೋಣ ಅಂತ ಅನ್ಕೊಂಡೆ. ಇದನ್ನ ವಾರಕ್ಕೆ 1 ಸಲ ಅಥವಾ 2 ಸಲ ಮ್ಯಾಕ್ಸಿಮಮ್ ಒಂದೇ ಸಲ ಅಂತ ಅನ್ಕೊಳ್ಳಿ. ಯಾಕಂತಂದ್ರೆ ನಾನು ನೆಲ್ಲಿಕಾಯಿದು ಕುಡಿತಾ ಇದ್ದೀನಿ, ಒಂದಿನ ಚಿಯಾ ಸೀಡ್ಸ್‌ನ ಕುಡಿತೀನಿ. ಅದರ ಇನ್ಫಾರ್ಮೇಷನ್ ಎಲ್ಲ ನಾನು ಬೇರೆ ವ್ಲಾಗ್ಸಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಈ ರೀತಿ ಒಂದು ಲೋಟಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಈ ಮೆಂತ್ಯ ಕಾಳನ್ನ ಹಾಕಿ ನೈಟ್ ನೆನೆಸಿಟ್ಟಿದ್ದೀನಿ. ಇದನ್ನ ನಾನಿವಾಗ ಕುಡಿತಾ ಇದ್ದೀನಿ. ಬಿಸಿನೀರಲ್ಲೇ ನೆನೆಸಿಟ್ಟಿದ್ದೀನಿ. ನಾನು ತಣ್ಣೀರು ಇನ್ನೂ ಕುಡಿತಾ ಇಲ್ಲ. ಈಗ ನೋಡೋಣ ನಾನು ಏನೇನನ್ನ ಹಾಕ್ತಿದ್ದೀನಿ ಈ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಈ ಡ್ರಿಂಕ್‌ಗೆ ಅಂತ. ಒಂದು ದೊಡ್ಡ ಲೋಟ ಬಿಸಿನೀರನ್ನ ಹಾಕ್ತಾ ಇದ್ದೀನಿ. ಈ ಬಿಸಿನೀರಿಗೆ ನಾನು ಏನೇನು ಹಾಕ್ತಿದ್ದೀನಿ ಅಂತಂದ್ರೆ, ಈ 4 ಒಂದು ಇಂಗ್ರೀಡಿಯೆಂಟ್ ಇದೆಯಲ್ಲ, ಇದು ನಿಮ್ಮ ಬ್ರೆಸ್ಟ್ ಮಿಲ್ಕ್‌ನ ಇನ್ಕ್ರೀಸ್ ಮಾಡೋದಕ್ಕೆ, ನಿಮ್ಮ ಬಾಣಂತಿ ರೊಟೀನ್‌ನ ತುಂಬ ಚೆನ್ನಾಗಿ ಸೆಟ್ ಮಾಡುತ್ತೆ. ಮೊದಲನೇದಾಗಿ ಫೆನೆಲ್ ಸೀಡ್ಸ್ ಅಂತಂದ್ರೆ ಸೋಂಪು ಅಂತ ಹೇಳ್ತೀವಲ್ಲ, ಸೊ ಸೋಂಪನ್ನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಾನು ರಾತ್ರಿ ನೆನೆಸಿಟ್ಕೊಂಡಿದ್ನಲ್ಲ ಮೆಂತ್ಯ ಕಾಳುಗಳನ್ನ ಅದನ್ನು ಹಾಕ್ತಾ ಇದ್ದೀನಿ. ಬೇರೆ ದಿನ ಈ ರೀತಿ ಒಂದು ಡ್ರಿಂಕ್ ಮಾಡ್ಕೊಂಡಿಲ್ಲ ಅಂತಂದ್ರೆ, ಆ ಮೆಂತ್ಯ ಕಾಳನ್ನ ಸ್ವಲ್ಪ ತುಂಬಾ ಕಹಿ ಇರುತ್ತೆ ಸ್ವಲ್ಪ ಏನು, ಅದನ್ನ ಅಗ್ದು ನೀರು ಕುಡಿದ್ಬಿಡ್ತೀನಿ. ಬಟ್ ಇವತ್ತು ಈ ಒಂದು ಡ್ರಿಂಕ್‌ಗೆ ಈ ಮೆಂತ್ಯ ಕಾಳುಗಳನ್ನು ಹಾಕ್ತಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಹಾಕ್ಕೊಳ್ತಾ ಇರೋದು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಾನ ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು 4 ಇಂಗ್ರೀಡಿಯೆಂಟ್ ನಾನು ಏನೇನು ತೋರಿಸ್ತಾ ಇದ್ದೀನಿ, ಇದು ತುಂಬಾ ಸಹಾಯ ಮಾಡುತ್ತೆ. ನಮಗೆ ತುಂಬಾ ಒಂದು ಒಳ್ಳೆ ಬೆನಿಫಿಟ್ ನೀಡುತ್ತೆ. ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗೋದಕ್ಕೆ, ಡೈಜೆಷನ್‌ಗೆ, ನಮ್ಮ ಎನರ್ಜಿಗೆ ಆ್ಯಂಡ್ ನಮಗೆ ಈಗ ಸ್ಟಿಚಸ್ ಐದರ್ ನಾರ್ಮಲ್ ಡೆಲಿವರಿ ಅಥವಾ ಸಿ ಸೆಕ್ಷನ್ ಸ್ಟಿಚಸ್ ಎಲ್ಲ ಆಗಿರುತ್ತೆ ಅಲ್ವಾ? ಅದನ್ನ ಹೀಲ್ ಮಾಡೋದಕ್ಕೆ, ಇನ್ನರ್ ಬಾಡಿ ಹೀಲ್ ಮಾಡೋದಕ್ಕೆಲ್ಲ ತುಂಬಾ ಸಹಾಯ ಮಾಡುತ್ತೆ. ಮೊದಲನೇದಾಗಿ ಫೆನೆಲ್ ಅಂತ ಹಾಕೊಂಡಲ್ಲ, ಆ ಸೋಂಪು ಹಾಕೊಳ್ಳೋದ್ರಿಂದ ನಮಗೆ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಡೈಜೆಷನ್ ಚೆನ್ನಾಗಾಗುತ್ತೆ ಆ್ಯಂಡ್ ಬ್ಲೋಟಿಂಗು, ಗ್ಯಾಸ್ ಎಲ್ಲ ಏನಿರುತ್ತಲ್ಲ, ಅದು ತುಂಬ ಚೆನ್ನಾಗಿ ರಿಲೀಫ್ ಆಗುತ್ತೆ. ನೆಕ್ಸ್ಟು ಮೇಥಿ ಕಾಳು, ಮೆಂತ್ಯ ಕಾಳನ್ನ ಹಾಕೊಂಡಲ್ಲ, ಅದು ಸಹ ನಮ್ಮ ಬ್ರೆಸ್ಟ್ ಮಿಲ್ಕ್‌ನ ಸ್ಟಿಮ್ಯುಲೇಟ್ ಮಾಡುತ್ತೆ ಆ್ಯಂಡ್ ಪ್ರೊಲ್ಯಾಕ್ಟಿನ್ ಲೆವೆಲ್ಸ್‌ನ ಚೆನ್ನಾಗಿ ನ್ಯೂಟ್ರಿಷನ್ ರೀತಿ ಬರುತ್ತೆ ಆ್ಯಂಡ್ ಐರನ್ ಲೆವೆಲ್ ಏನಾದರೂ ಕಡಿಮೆ ಇದ್ರೆ, ನಾವೇನಾದರೂ ಎನಿಮಿಕ್ ಆಗಿದ್ರೆ ಅದನ್ನು ಸಹ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ. ಹಿಮೋಗ್ಲೋಬಿನ್ ಹೆಚ್ಚಾಗುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಹಾಕೊಳ್ತಿರೋದು ಅರ್ಧ ಟೀ ಸ್ಪೂನ್ ಅಷ್ಟು ಅಜ್ವೈನ್ ಹಾಕೊಳ್ತಾ ಇದ್ದೀನಿ. ಜೀರಾನ ಈ ಡ್ರಿಂಕಲ್ಲಿ ಹಾಕೊಳ್ಳೋದ್ರಿಂದ ಸೇಮ್ ನಮಗೆ ಡೈಜೆಷನ್‌ಗೆ ಹೆಲ್ಪ್ ಆಗುತ್ತೆ, ಬ್ಲೋಟಿಂಗ್ ಎಲ್ಲಾನು ಕಡಿಮೆ ಆಗುತ್ತೆ ಆ್ಯಂಡ್ ವಾಟರ್ ರಿಟೆನ್ಷನ್‌ನ ಬಾಡಿಯಲ್ಲಿ ತುಂಬ ಚೆನ್ನಾಗಿ ಉಳಿಸುತ್ತೆ. ಯಾಕಂತಂದ್ರೆ ನಮಗೆ ಈಗ ಹೈಡ್ರೇಷನ್ ತುಂಬ ಚೆನ್ನಾಗಿ ಜಾಸ್ತಿ ಬೇಕಾಗತ್ತೆ ಅಲ್ವಾ? ಲಾಸ್ಟ್ ಅಜ್ವೈನ್ ಹಾಕೊಳ್ಳೋದ್ರಿಂದ ನಮಗೆ ಯಾವುದೇ ರೀತಿ ಸ್ಟಿಚಸ್ ಪ್ರಾಬ್ಲಮ್ ಬರ್ದೇ ಇರೋದಕ್ಕೆ ನೋಡ್ಕೊಳ್ಳುತ್ತೆ. ಈ 4 ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಬಾಯ್ಲ್ ಆದ್ಮೇಲೆ ಇದನ್ನ ಸ್ಟ್ರೈನ್ ಮಾಡ್ಕೊಳ್ಬೇಕು. 1 ಲೋಟ ಗ್ಲಾಸು ಅಟ್‌ಲೀಸ್ಟ್ ಅರ್ಧ ಆಗೋವರೆಗೂನು ನಾವು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈಗ್ಲೂನು ಎಷ್ಟೋ ಮನೆಗಳಲ್ಲಿ 1 ಲೋಟ, 2 ಲೋಟದ ನೀರಲ್ಲೇನೆ ಬಾಣಂತಿಯರನ್ನ ಮೇಂಟೈನ್ ಮಾಡ್ತಾರೆ. ಅಷ್ಟೇ ನೀರು ಕೊಡ್ತಾರೆ. ದಯವಿಟ್ಟು ಆ ರೀತಿ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಯಾರಾದ್ರೂ ಗೊತ್ತಿರೋರು ಆ ಸಿಸ್ಟಮ್‌ನ ಇನ್ನೂ ಫಾಲೋ ಮಾಡ್ತಿದ್ದಾರೆ ಅಂತಂದ್ರೆ, ಪ್ಲೀಸ್ ಅವ್ರಿಗೆ ಒಂದ್ ಸ್ವಲ್ಪ ಅರ್ಥ ಆಗೋ ರೀತಿ ಹೇಳಿ. ನೀರು ತುಂಬಾ ಮುಖ್ಯ. ಎದೆ ಹಾಲಲ್ಲಿ 70% ಅಷ್ಟು ಶೇಕಡ ನೀರಿರೋದ್ರಿಂದ ನಮ್ಗೆ ನೀರು ತುಂಬಾ ಮುಖ್ಯ. ಇವಾಗ ಇದನ್ನ ನಾನು ಸ್ಟ್ರೈನ್ ಮಾಡ್ಕೊಂಡು ಕುಡಿತೀನಿ. ಇವಾಗ ನಂದು ಬೆಸ್ಟ್ ಪಾರ್ಟ್ ಆಫ್ ದ ಡೇ ಶುರು ಆಗತ್ತೆ. ಇವಾಗ ಕನ್ನಡ ಬಿಗ್ ಬಾಸ್ ಸೀಸನ್ ನಡೀತಿದೆ ಅಲ್ವಾ? ಸೊ, ಈ ಬಿಗ್ ಬಾಸ್ ಸೀಸನ್ 1 ಎಪಿಸೋಡ್‌ನ ನೋಡ್ತೀನಿ. ಅದಿತಿ ಮತ್ತೆ ಲಿಟಲ್ ಎ ಎದ್ದೇಳೋದು ಲೇಟೇನೆ. ಇದನ್ನ ಕುಡಿದ್ಮೇಲೆ ನಾನು ಲಿಟಲ್ ಎಗೆ ಒಂದ್ಸಲ ಫೀಡ್ ಮಾಡ್ತೀನಿ. ಅದಿತಿ ಎದ್ದೇಳೋದು 7:45, 8 ಗಂಟೆ ಒಳಗಡೆ ಎದ್ದೇಳ್ತಾರೆ. ಕೆಲವೊಂದ್ಸಲ ರಾತ್ರಿ ಏನಾದರೂ ಲೇಟ್ ಆದ್ರೆ ಇನ್ನೂ ಒಂದ್ ಸ್ವಲ್ಪ ಲೇಟಾಗಿ ಎದ್ದೇಳ್ತಾರೆ. ಕೃವಿನೂ ಸ್ವಲ್ಪ ಲೇಟಾಗಿ ಎದ್ದೇಳ್ತಾರೆ ಇವತ್ತು ಅಂತ ನನಗೆ ಗೊತ್ತಿತ್ತು. ಸೊ, ಪೀಸ್‌ಫುಲ್ ಆಗಿ ಈ ಡ್ರಿಂಕ್‌ನ ಕುಡ್ಕೊಂಡು ಒಂದು ಬಿಗ್ ಬಾಸ್ ಸೀಸನ್‌ನ ನೋಡ್ದೆ. ಅಂತಂದ್ರೆ ಒಂದು ಎಪಿಸೋಡ್‌ನ. ಅಬ್ಬಾ! ಇಂಥ ಟೈಮ್ ನಿಜವಾಗ್ಲೂ ಬೇಕು ಅಂತ ಅನ್ಸುತ್ತೆ. ಈ ರೀತಿ ನಾನು ಸೆಲ್ಫ್ ಟೈಮ್‌ನ ತಗೊಂಡಾಗ ಎಷ್ಟು ಸಮಾಧಾನವಾಗಿರ್ತೀನಿ ಗೊತ್ತಾ? ಅಂದ್ರೆ ಕಾಮ್ ಆಗಿರ್ತೀನಿ. ಆಬ್ವಿಯಸ್ಲಿ ಮಕ್ಳನ್ನ ನೋಡ್ಕೊಳ್ಳೋದು ಒಂಥರ ಒಬ್ರೇ ನೋಡ್ಕೊಳ್ಳೋದಂತೂ ತುಂಬಾ ಕಷ್ಟ. 24/7 ನಾನೇ ನೋಡ್ಕೊಳ್ಬೇಕು. ಸೊ, ಆ ಒಂದು ಕಾರಣಕ್ಕೋಸ್ಕರ ನಾನು ಸೆಲ್ಫ್ ಟೈಮ್‌ನ ತಗೊಳ್ಳೋದಕ್ಕೆ ಶುರು ಮಾಡಿದ್ದು. ತುಂಬಾ ಕಹಿ ಇತ್ತು. ಯೂ ಕ್ಯಾನ್ ಸೀ ಮೈ ಎಕ್ಸ್‌ಪ್ರೆಷನ್. ಮೆಂತ್ಯ ಕಾಳಂದ್ರೆ ಕಹಿ ಇರುತ್ತೆ ಅಲ್ವಾ? ಆ್ಯಂಡ್ ನನಗೆ ಅಜ್ವೈನು, ಫೆನೆಲ್ಲು, ಜೀರಾ ಆ ಫ್ಲೇವರ್ ಎಲ್ಲ ಇಷ್ಟ ಆಗಲ್ಲ. ಬ್ರೆಸ್ಟ್ ಮಿಲ್ಕ್‌ಗೋಸ್ಕರ ನಾನು ಕುಡಿತಾ ಇದ್ದೀನಿ. ನಮಗೋಸ್ಕರ ಅಲ್ಲ ಅಂತಂದ್ರುನು ನಾವು ನಮ್ಮ ಮಕ್ಳಿಗೋಸ್ಕರನಾದ್ರೂ ಕೆಲವು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು. ಆ ಬದಲಾವಣೆಗಳು ಲಿಸ್ಟಲ್ಲಿ ಇದು ಒಂದಾಗಿದೆ. ಸೊ, ಈ ಒಂದು ಡ್ರಿಂಕ್‌ನ ಕುಡಿದು ನೆಕ್ಸ್ಟ್ ಲಿಟಲ್ ಎಗೆ ಹೋಗಿ ನಾನು ಸ್ವಲ್ಪ ಫೀಡ್ ಮಾಡಿದೆ. ಫೀಡ್ ಮಾಡಿ ಇವಾಗ ಮಿಕ್ಕಿದ್ದಂತಹ ಹಾಲು ಅಂತಂದ್ರೆ ಒಂದು ಸೈಡ್ ಮಾತ್ರ ಲಿಟಲ್ ಎಗ್ ಕುಡಿರ್ತಾರೆ. ಅವ್ರಿಗೆ ನಿದ್ದೆಗಣ್ಣು ಬೆಳಗಿನ ಜಾವ ಮಕ್ಕಳಿಗೆ ಜಾಸ್ತಿ ನಿದ್ದೆ ಇರುತ್ತಲ್ವಾ? ಸೊ, ಇವಾಗ ಸ್ವಲ್ಪ ಕುಡಿದಿದ್ರು. ಇನ್ನ ಒಂದು ಸೈಡಲ್ಲಿ ಎಷ್ಟು ಮಿಕ್ಕಿತ್ತು ಅಷ್ಟನ್ನು ಎಕ್ಸ್‌ಪ್ರೆಸ್ ಮಾಡಿ, ಇನ್ನೊಂದು ಸೈಡನ್ನು ಎಕ್ಸ್‌ಪ್ರೆಸ್ ಮಾಡಿ ನಾನು ಇವಾಗ ಬ್ರೆಸ್ಟ್ ಮಿಲ್ಕ್ ಪೌಚ್‌ಗೆ ಹಾಕ್ತಾ ಇದ್ದೀನಿ.
ನನಗೆ ಈ ಒಂದು ಇದೂನು ಅಷ್ಟೇ ಈಗ ಅದಿತಿ ಜೊತೆ ನಾನು ಎಷ್ಟು ಮುದ್ದಾಗಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಆ್ಯಂಡ್ ಲಿಟಲ್ ಎ ಜೊತೆನೂ ಎಷ್ಟು ಮುದ್ದಾಗಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಲ್ವಾ? ಅದ್ರ ಜೊತೆಗೆ ನನಗೆ ಬ್ರೆಸ್ಟ್ ಮಿಲ್ಕ್‌ನ ಸ್ಟೋರ್ ಮಾಡುವಾಗ ಆ ಫೀಲಿಂಗ್ ಇದೆಯಲ್ವಾ? ಅಬ್ಬಾ! ಅದು ಕೋಟಿ ಕೊಟ್ರುನು ಸಿಗಲ್ಲ. ಯು ಟ್ರಸ್ಟ್ ಮೀ. ಎಷ್ಟು ಚೆನ್ನಾಗಿ ನನಗೆ ಯಾವುದೋ ಒಂದು ಮಗು ಪುಟ್ಟ ಕಂದ, ಹಸು ಕಂದ ಇರುತ್ತೆ ಗೊತ್ತಾ? ಅವಾಗ ಹುಟ್ಟಿರುವಂತಹ ಮಕ್ಳು ನೆನಪಾಗ್ತಾರೆ. ಯಾಕಂತಂದ್ರೆ ಆಸ್ ಅ ಮಾಮ್ ಆಗಿ ನಾನು ಎಕ್ಸ್‌ಪೀರಿಯನ್ಸ್ ಮಾಡಿದ್ದೀನಿ. ಫಾರ್ಮುಲಾ ಕೊಟ್ಟಾಗ ಪೇರೆಂಟ್ಸ್‌ಗಳಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ಎದೆ ಹಾಲು ಬರ್ತಿಲ್ಲ ಅನ್ನುವಂಥ ತಾಯಂದಿರಿಗಿರಬಹುದು. ಫಾರ್ಮುಲಾ ಅನಿವಾರ್ಯದಿಂದ ಫಾರ್ಮುಲಾ ಕೊಡೋರ್ಗೆ ತುಂಬಾ ನೋವಾಗತ್ತೆ. ಅಂಥ ಮಕ್ಳುಗಳು ನನ್ನ ಕಣ್ಮುಂದೆ ಬರ್ತಾರೆ. ಅದೇ ಅಲ್ವಾ ಹೇಳೋದು. ಆ ನೋವು ತಿಂದಿರೋರ್ಗೆ ಆ ನೋವು ಏನು ಅಂತ ಗೊತ್ತಿರುತ್ತೆ ಅನ್ನೋದಕ್ಕೆ ಇದು ಒಂದು ಒಂದು ಎಕ್ಸಾಂಪಲ್. ನಾನು ಲಿಟಲ್ ಎ ಅಂಡ್ ಅದಿತಿ ವಿಷಯದಲ್ಲಿ ಫಾರ್ಮುಲಾ ಮಿಲ್ಕ್ ಬಗ್ಗೆ ಅದು ಡೆಲಿವರಿ ಆಗಿದ ತಕ್ಷಣ ಎದೆ ಹಾಲು ಕೊಡಕ್ಕಾಗಲ್ಲ. ಎನ್-ಐ-ಸಿ-ಯುಲಿ ಇಟ್ಟಿದ್ದಾರೆ ಮಕ್ಳನ್ನ ಅಂತಂದಾಗ ಆ ಪೇರೆಂಟ್ಸ್‌ಗಳಿಗೆ ಗೊತ್ತಿರುತ್ತೆ. ಆ ಮಕ್ಳುಗಳಿಗೆ ಎಲ್ಲೋ ಒಂದು ಕಡೆ ಒಂದೇ 1% ನನ್ನ ಕಡೆಯಿಂದ ಹೆಲ್ಪ್ ಆಗ್ಲಿ ಅನ್ನೋದಕ್ಕೆ ನಾನು ಈ ಒಂದು ಬ್ರೆಸ್ಟ್ ಮಿಲ್ಕ್ ಡೊನೇಷನ್‌ನ ಶುರು ಮಾಡಿರೋದು. ಚೆನ್ನಾಗಿ ಹೋಗ್ತಿದೆ. ಆಫ್ಟರ್ ಸೆಕೆಂಡ್ ನನಗೆ ಪೀರಿಯಡ್ ಆದ್ಮೇಲೆ ಸ್ವಲ್ಪ ಬ್ರೆಸ್ಟ್ ಮಿಲ್ಕ್ ಲೋ ಆಗಿತ್ತು. ಹಾರ್ಮೋನಲ್ ಚೇಂಜಸ್ ಇಂದ ಒಂಥರ ಮೂಡ್ ಸ್ವಿಂಗ್ಸ್ ಎಲ್ಲ ಆಗಿತ್ತು. ಇದನ್ನ ಫ್ರಿಡ್ಜಲ್ಲಿ ಇಡೋದಕ್ಕಿಂತ ಮುಂಚೆ ನಾನು ಸ್ವಲ್ಪ ದೇವ್ರ ಹತ್ರ ಕೇಳ್ಕೊಂತೀನಿ. ದೇವ್ರೇ ಇದು ಆದಷ್ಟು ಬೇಗ ಒಂದ್ ಮಗುಗೆ ಸೇರ್ಲಿ, ಆ ಮಗುಗೆ ಒಳ್ಳೇದಾಗ್ಲಿ. ನಾನ್ ಮಾಡ್ತಿರುವಂತಹ ಕೆಲ್ಸದಲ್ಲಿ ಯಾವ್ದೇ ರೀತಿ ಏನು ತೊಂದ್ರೆ ಆಗದೆ ಇರ್ಲಪ್ಪ. ಅಂದ್ರೆ ನಾನು ಪ್ರತಿದಿನ ಒಂದ್ ಒಳ್ಳೆ ಹೈಜೀನ್‌ನ ಮೇಂಟೈನ್ ಮಾಡಿ ಅದಕ್ಕೊಂದ್ ಸ್ವಲ್ಪ ಮುತ್ತು ಕೊಡ್ತೀನಿ. ಯಾಕಂತಂದ್ರೆ ಪ್ರೀತಿ ಅಲ್ವಾ? ನಾನ್ ನನ್ ಮಕ್ಳಿಗೆ ಎದೆ ಹಾಲು ಅಮೃತ. ನಾನ್ ನನ್ ಮಕ್ಳಿಗೆ ಪ್ರೀತಿಯಿಂದ ಕುಡಿಸ್ತಿದ್ದೀನಿ ಅಂತಂದ್ರೆ, ಆ ಪುಟ್ಟ ಕಂದಂಗೂ ಪ್ರೀತಿ ಸಿಗ್ಲಿ ಅಂತ ಒಂದ್ ಮುತ್ತು ಕೊಟ್ಬಿಟ್ಟು ಈಗ ಪೌಚ್‌ಗೆ ಹಾಕಿದ್ನಲ್ಲ ತಕ್ಷಣನೇ ಫ್ರೀಜರಲ್ಲಿ ಇಡ್ತಾ ಇದ್ದೀನಿ. ಯಾವ ರೀತಿ ಮೇಂಟೈನ್ ಮಾಡಬೇಕು ಬ್ರೆಸ್ಟ್ ಮಿಲ್ಕ್‌ನ ಏನಾದ್ರೂ ನೀವು ಎಕ್ಸ್‌ಪ್ರೆಸ್ ಮಾಡಿ ಮಗುಗೆ ಕುಡಿಸ್ತಿದ್ದೀರಾ ಅಂತಂದ್ರೆ, ಆ ವಿಡಿಯೋ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ನೀವು ಚೆಕ್ ಮಾಡಿಲ್ಲ ಅಂತಂದ್ರೆ ಒಂದ್ಸಲ ಚೆಕ್ ಮಾಡಿ. ಲಿಂಕ್‌ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಮೈ ಡೈಲಿ ಒಂದು ಮಾರ್ನಿಂಗ್ ರೊಟೀನ್. ಅದು ಒಂಥರ ಸೆಲ್ಫ್ ಕೇರ್ ಮಾರ್ನಿಂಗ್ ರೊಟೀನ್ ಅಂತ ಹೇಳ್ಬೋದು. ಇದು ದಿನಾಗ್ಲೂ ಸಿಗಲ್ಲ. ಸಿಕ್ತಾಗ ಎಂಜಾಯ್ ಮಾಡ್ಬೇಕು. ಅಲ್ವಾ? ಇರೋದ್ರಲ್ಲಿ ಖುಷಿ ಪಡೋಣ. ಇಲ್ಲ ಅಂತ ಕೊರಗೋದಕ್ಕಿಂತ ಏನಿದೆಯೋ ಅದ್ರಲ್ಲಿ ಖುಷಿ ಪಟ್ರೆ ತುಂಬಾ ಚೆನ್ನಾಗಿರುತ್ತೆ ಜೀವನ. ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ನೀವಿನ್ನು ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವಿಡಿಯೋಸ್‌ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಥವಾ ನೋಡಿನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಹೋಗಿ ಮಾಡ್ಕೊಳ್ಳಿ. ಬಾಯ್.